ಎಲ್ಲವರು ಸಚಿವರು ಕೈಗೆ ಸಿಗುವುದಿಲ್ಲ. ಸಿಕ್ಕಿದಾಗ ನಮಸ್ಕಾರ ಮಾಡಿದರೆ ಪ್ರತಿ ನಮಸ್ಕಾರ ಮಾಡುವುದಿಲ್ಲ. ಒಂದು ಸಿಕ್ಕರು ಸಹಿತ ನಮಸ್ಕಾರ ರೀ ಅದಲ್ಲ ನಮಸ್ಕಾರ ತೊರಳಿ ಹೇಳುವುದಿಲ್ಲ. ನಮ್ಮ ಪತ್ರವನ್ನು ಸರಿಯಾಗಿ ನೋಡುವುದಿಲ್ಲ. ಯಾವ ಪುರುಷಾರ್ಥಕ್ಕೆ ನಾವು ಶಾಸಕರಾಗಿರಬೇಕು ಎಂದು ಕಾಗವಾಡ ಶಾಸಕರ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲೇ ಅವ್ರು ಯಾರೋ ಇರೋ ಸಚಿವರು ನಾವು ಹೇಳಲಿಕ್ಕೆ ಹೋಗೋದಿಲ್ಲ ಅದನ್ನು, ಯಾಕೆ ಅವರು ಸ್ಪಷ್ಟವಾಗಿ ಹೇಳಿಲ್ಲ ಅಂದಾಗ ಅದರ ಬಗ್ಗೆ ರೆಫರ್ ಮಾಡೋದ್ರಲ್ಲಿ ಅರ್ಥಿಲ್ಲ. ಆದರೆ ಒಬ್ಬ ಸಚಿವರು ಇದ್ದಂಥವರು ಯಾರೂ ಇಲ್ಲವರು, ಅದಕ್ಕೆ ಸಂಬಂಧಿಸಿದಂಥವರು ಶಾಸಕರವರು ಜನರಿಂದ ಆಯ್ಕೆ ಆದಂಥವರು, ಅವರ ಮಾತುಗಳಿಗೆ ಅವ್ರ ಪತ್ರಗಳಿಗೆ ಗಮನ ಹರಿಸಬೇಕಾಯ್ತು ಅವ್ರ ಆದ್ಯ ಕರ್ತವ್ಯ. ಅದರಲ್ಲಿ ಎರಡು ಮಾತ್ರ ಇಲ್ಲ. ಅದು ಆಗಬೇಕು ಬಿಡಬೇಕು, ಶಾಂಕ್ಷನ್ ಆಗಿಬಿಡ್ಬೇಕು, ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ ದೊಳಗೆ ತೆಗೆದುಕೊಂಡು ಡಿಸ್ಕಷನ್ ಮಾಡಿ ಫೈನಲ್ ಮಾಡುವಂಥ ವಿಷಯ. ಅಟ್ಲೀಸ್ಟ್ ಮಾನವೀಯವಾಗಿ ಅವ್ರ ಜೊತೆಗೆ ವರ್ತನೆ ಮಾಡಬೇಕಲ್ಲ. ಬೇರೆ ಪಾಟೀಲರು ಇದೇ ತಕರಾರು. ಅವರೊಬ್ಬ ಇವತ್ತು ಉಪಾಧ್ಯಕ್ಷರು ಯೋಜನಾ ಆಯೋಗದ್ದು, ಆದರೂ ಅವರು ಈ ತಕರಾರು ಮಾಡ್ತಾ ಇದ್ದಾರೆ. ನಮಗೇನು ಕೇಳೋದಿಲ್ಲ, ನಮ್ಗೆ ಹೇಳಾರ್ದು ಹೋಗ್ತಂತ. ಆದರೆ ಇನ್ನೊಂದು ಕಡೆ ನಮ್ಮ ಜಮೀರ್ ಅಹಮದ್ ಅವರು ಈ ಅದರ ಮಿನಿಸ್ಟರ್ ಇದ್ದಾರೆ, ಅವ್ರದಿಂದವ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಆಳಂದ ಕ್ಷೇತ್ರಕ್ಕೂ ಬಿ ಆರ್ ಪಾಟೀಲ್ ಅವರ ಪತ್ರದ ಆಧಾರದಲ್ಲೇ 950 ಮನೆಗಳ ಹಂಚಿಕೆ ಮಾಡಲಾಗಿದೆ. ಇವರು ಈ ರೀತಿಯಾಗಿ ವಾದ ಮಾಡ್ತಾ ಇದ್ದಾರೆ. ನಮ್ಮ ಜಮೀರ್ ಅಹಮದ್ ಅವರು ಅದಕ್ಕೆ ಸಂಬಂಧಿಸಿದಂಥ ಮಿನಿಸ್ಟರು, ಅದಕ್ಕೆ ಸಹಿ ಇರೋದು ಅವ್ರದ್ದು. ನಾವ್ಯಾಕೆ ಹೇಳಬೇಕಾಗಿದೆ ಅವ್ರಿಗೆ? ಮತ್ತು ಅದ್ರಲ್ಲಿ ಹಂಚುವಂಥದ್ದು ಅಲ್ಲಿ ಲೋಕಲ್ದವ್ರು ಹಂಚ್ತಿರ್ತಾರೆ. ನಾವೇನು ಅದ್ರಿಗೆ ಸಂಬಂಧ ಇಲ್ಲ, ಒಂದರೆ ಸ್ವಾಮೀಜಿ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ಇದು ಅಷ್ಟು ಸತ್ಯದಿಲ್ಲ ಅಂತಲ್ಲ. ಈ ಡಾಕ್ಯುಮೆಂಟ್ಸ್ ಇರಲಾರ್ದ ಜಮೀರ್ ಅಹಮದ್ ಅವರು ಸಹಿತ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಪಾರ್ಟಿ ಮನುಷ್ಯ, ಬಿ ಆರ್ ಪಾಟೀಲ್ ಸೀನಿಯರು, ಉತ್ತರ ಕರ್ನಾಟಕದ ಒಬ್ಬ ಬಹಳ ಅಪರೂಪದ ವ್ಯಕ್ತಿಯಲ್ಲಿ ಒಬ್ಬರು, ಇದ್ದುದರಲ್ಲಿ ಪ್ರಾಮಾಣಿಕರು ಅನ್ನೋದು ಎರಡು